ಪಾರ್ಟಿ ಕಟ್ತಿದ್ದೀರಿ, ಮತ್ತೊಂದು ಕಡೆ ನಿಮ್ಮ ತಂದೆಯವರೇ ಕಾಂಗ್ರೆಸ್ ಹತ್ತತ್ರ ಹೋಗ್ತಾರೆ, ಯಾಕೆ ಅವ್ರು ಕನ್ವಿನ್ಸ್ ಮಾಡಕ್ಕೆ ಆಗ್ತಾ ಇಲ್ಲ? ಈಗ ನಾವೆಲ್ಲರೂ ಸಹ ಗಮನಿಸಿ, ನಾನು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥದ್ದು. ಕಳೆದ ಬಾರಿ ಭಾಳಷ್ಟು ಬೆಳವಣಿಗೆಗಳು ನಿಮ್ಮೆಲ್ಲರಿಗೂ ಸಹ ಗೊತ್ತಿದೆ, ಏನೇನು ಬೆಳವಣಿಗೆಗಳಾಯಿತು, ಏನೇನಾಯಿತು. ಇವತ್ತು ನಾನು ಮೊದಲನೆಯ ಬಾರಿಗೆ ಶಾಸಕನಾಗಿ JDS ಪಕ್ಷದಿಂದ ಆಯ್ಕೆಯಾಗಿದ್ದೀನಿ. JDS ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಜನ ಗಮನಿಸ್ತಾ ಇರ್ತಾರೆ. ಇವತ್ತು ಮೊದಲನೇ ಬಾರಿಗೆ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಶಾಸಕ ತನ್ನ ಏನು ಜನ ಆಶೀರ್ವಾದವನ್ನು ಮಾಡಿ ಗೆಲ್ಲಿಸ್ಕೊಟ್ಟಿದ್ದಾರೆ, ಅವನು ಯಾವ ರೀತಿ ನಡ್ಕೊಳ್ತಾನೆ, ಯಾವ ರೀತಿ ಜನರ ಮಧ್ಯೆ ಭಾವನೆಯನ್ನು ವ್ಯಕ್ತಪಡಿಸ್ತಾನೆ, ಅದನ್ನೆಲ್ಲವನ್ನೂ ಸಹ ಭಾಳ ಜನ ಇವತ್ತು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಜನಗಳ ಆಶಯದಂತೆ ನಾನು JDS ಪಕ್ಷದಲ್ಲಿ ಮುಂದುವರಿತಾ ಇದ್ದೀನಿ. ನಮ್ಮ ತಂದೆಯವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಮಾಧಾನ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಪಕ್ಷದಿಂದ ಸ್ವಲ್ಪ ದೂರ ಇದ್ದಾರೆ. ಆದರೂ ಸಹ ಕುಮಾರಣ್ಣವರು, ದೊಡ್ಡವರು ಎಲ್ಲರೂ ಸಹ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನೋಡ್ಕಾದ ನೀವು ಕನ್ವಿನ್ಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಆ ವಿಚಾರ ಆಮೇಲೆ ಚರ್ಚೆ ಮಾಡ್ತೀನಿ. ಅದು ಇಲ್ಲಿ ಚರ್ಚೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ಅದು ನನ್ನ ಮನೆಯ ವಿಚಾರ ಆಗಿದ್ದರೆ ನಾನು ಹೇಳ್ಬೋದಾಗಿತ್ತು. ಇದು ಪಕ್ಷದ ವಿಚಾರ. ಇದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೊಡಬೇಕಾದಂಥವ್ರು ದೊಡ್ಡವರು. ಅದಕ್ಕೆ ಪಕ್ಷ ದೊಡ್ಡವರು ಎಲ್ಲ ಸೇರಿ ಸೂಕ್ತವಾದಂಥ ತೀರ್ಮಾನ ತರ್ತಾರೆ. ನಾನು ಆಗಲೇ ಹೇಳಿದೆ, ನಾನು ಹೇಳ್ತಕ್ಕಂಥದ್ದು, ನಾನು ಮೊದಲನೇ ಬಾರಿಯ ಶಾಸಕ, ಮೊದಲನೇ ಬಾರಿ ಗೆದ್ದಿದ್ದೀನಿ. ಜನ ನನ್ನ ನಡೆಯನ್ನು ಗಮನಿಸ್ತಾ ಇದ್ದಾರೆ. ಮೊದಲನೇ ಬಾರಿ ಗೆದ್ದಿದ್ದಾನೆ JDS ಪಕ್ಷದಿಂದ. ಏನು ಮಾಡ್ತಾನೆ, ಬೇರೆ ಪಕ್ಷಕ್ಕೆ ಹೋಗ್ಬಿಡ್ತಾನ, ಇದೇ ಪಕ್ಷದಲ್ಲಿ ಇರ್ತಾನ, ಇಲ್ಲ ಏನು ನಡೆ ತೆಗೆದುಕೊಳ್ತಾನ ಅಂತಕ್ಕಂಥ ಒಂದು ಏನು ಜನರ ಒಂದು ನಿರೀಕ್ಷೆ. ಜನರು ನಮ್ಮನ್ನು ಇವತ್ತು ರಾಜಕಾರಣಿಗಳನ್ನೆಲ್ಲರನ್ನೂ ಸಹ ಇದರ ಕೆಳಗಡೆ ನೋಡ್ತಾ ಇದ್ದಾರೆ, ದುರ್ಬೀನ್ ಹಾಕೊಂಡು ನೋಡ್ತಾವ್ರೆ, ಏನೇನು ಮಾಡ್ತಾರೆ ಇವರು ಅಂತ. ಆ ಸಂದರ್ಭದಲ್ಲಿ ನಾನು JDS ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಶಾಸಕನಾಗಿ ನಾನು ಮುಂದುವರಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನಾನು JDS ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು JDS ಪಕ್ಷದಿಂದ ಮೊದಲನೇ ಬಾರಿಗೆ ನನ್ನನ್ನು ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನಾನು JDS ಪಕ್ಷದಲ್ಲೇ ಇರ್ತೀನಿ. ನನಗೆ ಒಂದೇ ಉದ್ದೇಶ, ಈ ರಾಜ್ಯದಲ್ಲಿ ಕುಮಾರಣ್ಣ ಅವ್ರನ್ನ ಮತ್ತೊಮ್ಮೆ ಮುಖ್ಯಮಂತ್ರಿಯನ್ನಾಗಿ ನಾವೆಲ್ಲರೂ ಸಹ ನೋಡಬೇಕು. ಅವರಾದ ನಂತರ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೂ ಸಹ ಅದೇ ಸ್ಥಾನದಲ್ಲಿ ನೋಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲರೂ ಸಹ ಪ್ರಾಮಾಣಿಕವಾಗಿ ಆ ಕಡೆಗೆ ನಮ್ಮ ಕೆಲಸನ ನಾವು ಮಾಡ್ತೀವಿ. ಈಗ ನರಸೀಪುರದ್ದು ನಂಜನಗೂಡದು ನಾನು ಹೇಳಿದೆ, 3 ಓಟ್ ಸೇರಿಸಿದ್ದಾರೆ, ಆದರೂ ಸೋತರು. ನಮ್ಮ ಮೈಸೂರು ತಾಲೂಕಿನಲ್ಲಿ 1 ಓಟಿಂದ ಗೆದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರ ಸಂಬಂಧಿಕರು 1 ಓಟಿಂದ ಗೆದ್ದಿದ್ದಾರೆ. ಇವತ್ತು ಸಿದ್ದರಾಜು ನಮ್ಮ ಪಕ್ಕದಲ್ಲೇ ಕೂತಿದ್ದಾರೆ, ನಮ್ಮ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತ. ಇವತ್ತು 100ಕ್ಕೆ 100 ಇದು ಯಾರ್ಯಾರಿಗೆ ಹಿನ್ನಡೆ ಆಗಿದೆ, 100ಕ್ಕೆ 100 ಅವ್ರಿಗೆ ಹಿನ್ನಡೆ ಆಗಿದೆ. ಸರ್, 2015 ಸಿದ್ದರಾಮಯ್ಯ ಅವರ ಸೋಲು, ಮತ್ತೊಂದು ಕಡೆ ಜಿಡಿ ಹರೀಶ್ ಗೌಡ ಅವರ ಜನಪ್ರಿಯತೆ, ಇನ್ನೊಂದು ಕಡೆ ಸಿಎಂ ನಿಮ್ಮನ್ನ ಪೊಲಿಟಿಕಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಫ್ಯೂಚರಲ್ಲಿ ನನ್ನ ಮಗ ಡಿಸ್ಟ್ರಿಕ್ಟ್ ಲೀಡರ್ ಆಗಬೇಕು, ಈ ಥರದೊಂದು ಸ್ಟ್ರಾಟಜಿ ನಡೀತಿದೆ ಅನ್ನೋ ಚರ್ಚೆ ಆಗ್ತದೆ. ಈಗ ನಾನು ಆಗಲೇ ಹೇಳಿದೆ, ಅವ್ರ ಟಾರ್ಗೆಟು ಮತ್ತೊಂದು ಮಗದೊಂದು ವಿಚಾರ ಮಾತನಾಡೋಷ್ಟು ದೊಡ್ಡ ಮಟ್ಟಕ್ಕೆ ನಾನು ಇನ್ನೂ ಬೆಳೆದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಅವರು ಭಾಳ ದೊಡ್ಡವರು, ವಿಶೇಷವಾದಂಥ ಗೌರವನ ಇಟ್ಕೊಂಡಿದ್ದೀವಿ. ಅವ್ರನ್ನೇ ನೀವು ಕೇಳಬೇಕು ಈ ಪ್ರಶ್ನೆನ. DCC ಬ್ಯಾಂಕ್ನಲ್ಲಿ ನೀವು ಯಾಕೆ ಈ ರೀತಿ ಮಾಡಿದ್ದೀರಿ ಅಂತಕ್ಕಂಥದ್ದನ್ನ ನನಗಂತೂ ಗೊತ್ತಿಲ್ಲ. ನನಗಿನ್ನೂ ದೊಡ್ಡ ಪ್ರಶ್ನೆ ಇದು. ಅವ್ರು ಯಾಕೆ ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡ್ರು, ಅವ್ರು ಯಾಕೆ ಈ ರೀತಿ ಮಾಡೋದು ಅಂತಕ್ಕಂಥದ್ದು ನನಗೆ ದೊಡ್ಡ ಪ್ರಶ್ನೆ. 100ಕ್ಕೆ 100 ಕಾಂಗ್ರೆಸ್ ಗೆದ್ದಿದೆ ಅಂತಲ್ಲ, ಎಲ್ಲೆಲ್ಲಿ ಅಕ್ರಮವಾಗಿ ಓಟನ್ನು ಸೇರಿಸಿ ಗೆದ್ದಿದ್ದಾರೆ ಅಲ್ಲೆಲ್ಲವೂ ಸಹ ರಿಎಲೆಕ್ಷನ್ ಆಗಬೇಕು ಅಂತಕ್ಕಂಥ ನಮ್ಮ ವಾದ. ಕೋರ್ಟಲ್ಲಿ 100ಕ್ಕೆ 100 ಈಗಾಗಲೇ ಕ್ಲೇಮ್ ಮಾಡಿದ್ದೀವಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.